ಅವರೆಲ್ಲಾನು ಒಳ್ಳೇದ್ ಮಾಡಿದ್ದಾರೆ, ನಮ್ಮ ಏರಿಯಾಗೆ ಚೆನ್ನಾಗ್ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತೀವಿ ನಾವು. ನಮ್ಗೂ ಪಿಂಚಿನ್ ಎಲ್ಲ ಬರಂಗೆಲ್ಲ ಮಾಡ್ಕೊಡ್ತಾ ಇದ್ದಾರೆ. ಇವಾಗ ನಮ್ಗೂ ಒಳ್ಳೇದಾಗ್ತಾ ಇದೆ, ಅವ್ರಿಗೂ ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದ್ದೀವಿ. ಸೀರೆಗಳು ಅದು ಇದು ಮೀಟಿಂಗ್ಗಳು ಇರುತ್ತೆ, ಬರ್ತಾ ಇರ್ತೀವಿ, ಹೋಗ್ತಾ ಇದೀವಿ, ಎಲ್ಲ ಒಳ್ಳೇದ್ ನಡೀತೀವಿ. ಅವ್ರು ಗೆಲ್ಬೇಕು, ಗೆದ್ದು ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು, ಅದೇ ನಮ್ ಸಪೋರ್ಟ್ ಇರುತ್ತೆ. ಎಲ್ಲಿಂದ ನಿಮ್ಮ ಬಂದಿದ್ದೀರಾ? ನಾವ್ ಇದೇ ಏರಿಯಾದವ್ರೇನೆ. ಲಲಿತಾ ಅಂದ್ಬಿಟ್ಟು ನಮ್ ಕೋಮದಲ್ ಸರ್ ಅವರು ನಮ್ಗೆ ಚಿಕಿತ್ಸೆ ಪಡಿಸ್ತಾ ಇದ್ದಾರೆ. ಆದ್ರೆ ನಾವು 16 ಕ್ಯಾಂಪ್ಗೂ ಅಟೆಂಡ್ ಮಾಡ್ತಾ ಇದೀವಿ. ಅವರು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ. ಆಮೇಲೆ ಉಚಿತವಾಗಿ ಕಣ್ ಟೆಸ್ಟಿಂಗ್, ಆಮೇಲೆ ಬಂದ್ಬಿಟ್ಟು ಬ್ಲಡ್ ಶುಗರ್ ಕ್ಯಾಂಪ್ ಎಲ್ಲ ಮಾಡ್ಕೊಂಡು ನಮ್ಗೆಲ್ಲ ಹಲವಾರು ಕೆಲಸಗಳು ಮಾಡ್ಕೊಟ್ಟು, ಏನು ಪೆನ್ಷನ್, ವಿಡೋ ಪೆನ್ಷನ್, ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಇನ್ನು ದೇವರು ಅವ್ರಿಗೆ ಆಯುಳ ಆರೋಗ್ಯ ಚೆನ್ನಾಗಿ ಕೊಟ್ಟು ಜನಗಳಿಗೆ ಒಳ್ಳೆ ಕೆಲಸ ಮಾಡ್ಕೊಡ್ಬೇಕಂತ ನಾವು ಬೇಡ್ಕೊಳ್ತಾ ಇದೀವಿ ಸರ್. ಸೇವೆ ಮಾಡೋದೇ ನಮ್ಗೆ ತುಂಬಾ ಇಷ್ಟ. ಆದ್ರೂ ನಮ್ಮನ್ನು ನಿಮ್ಮ ನೋಡ್ತಾರೆ, ಅದರಿಂದ ನಾವು ತುಂಬಾ ಅವ್ರಿಗೆ ಎಂಕರೇಜ್ ಆಗ್ಲಿ ಅಂತ. ಕಣ್ ಚೆಕಪ್ ಮಾಡಿಸ್ತಾರೆ, ಕನ್ನಡಿ ಕೊಟ್ಟಿದ್ದಾರೆ, ನಮ್ಗೂ ಪಿಂಚನ್ ಮಾಡಿಸ್ತೀವಿ ಅಂತ ಇದಾರೆ, ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮಾಡ್ಕೊಡ್ಲಿ ಅಂತ ನಮ್ಗೂ ಆಸೆ. ಕೆಲಸ ಯಾರು ಮಾಡಿಲ್ಲ, ಆದ್ರೆ ಅವ್ರು ಮಾಡಿದವ್ರೆ. ನಾವೆಲ್ಲ ಇರ್ತೀವಿ, ಆಲೆ 2ನೇ ವರ್ಷ ಆಗಿ ಮಾಡ್ತಾ ಇರೋದು ಇವತ್ತೆಲ್ಲ. ಆದ್ರೆ ಅವ್ರು ಒಳ್ಳೇದಾಗ್ಬೇಕು, ಮುಂದೆ ಬರ್ಬೇಕು. ಕೆಲವರು ಎಲೆಕ್ಷನ್ ಬಂದಾಗ ಮಾತ್ರ ಮಾಡ್ತಾರೆ, ಇವ್ರು ಆಗಲ್ಲ. ಅವ್ರು ಹಂಗಲ್ಲ, ಅವ್ರು ಮೊದ್ಲೇ ಮಾಡ್ತಾವ್ರೆ. ಅವ್ರು ಬರ್ದವಾಗ್ಲಿ ಮಾಡ್ತಾವ್ರೆ, ಒಳ್ಳೇದ್ ಮಾಡ್ತಾವ್ರೆ ಜನಕ್ಕೆ. ಅವ್ರ ಜನದ ಆಶೀರ್ವಾದ ಅವ್ರಿಗಿರ್ಬೇಕು. ಉಚಿತವಾಗಿ ಮಾಡ್ತಾ ಇರತಕ್ಕಂತ ಎಸ್ ಕೆ ಗ್ರೂಪ್ ವತಿಯಿಂದ ಎಸ್ ಕೆ ಕೋಮದ ನೇತೃತ್ವದಲ್ಲಿ 16 ಉಚಿತವಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸಾರ್ವಜನಿಕ ಪರವಾಗಿ ಕೋಮದ ಅವರಿಗೆ ಬೆಂಬಲವನ್ನು ಬಯಸ್ತಾ ಇದೀವಿ. ಯಾಕಂದ್ರೆ ಈ ತರ ಒಂದು ಕಾರ್ಯಕ್ರಮ ಯಾರು ಮಾಡ್ಲಿಲ್ಲ ಇದುವರೆಗೂ, ಇವರೇ ಮಾಡ್ತಾ ಇರೋದು. ಇವ್ರು ಸ್ವಂತ ಹಣದಿಂದ ಸ್ವಂತ ಮಾಡ್ತಾ ಇದ್ದಾರೆ. ಯಾವ ಒಂದು ಡೊನೇಷನ್ ಇಲ್ಲ, ಯಾವ ಒಂದು ಅಧಿಕಾರದಲ್ಲಿ ಇಲ್ಲ. ಇದ್ರೂ ಅವ್ರು ಮಾಡ್ತಕ್ಕ ಬಡವರಿಗೆ ಮತ್ತೆ ಜನರಿಗೆ ಮಾಡತಕ್ಕ ಒಂದು ವ್ಯಕ್ತಿಯಿಂದ ಆಗಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಸಾರ್ವಜನಿಕ ಪರವಾಗಿ ಅವ್ರಿಗೆ ನಮ್ಗೆ ಬೆಂಬಲವನ್ನು ಬಯಸ್ತಾ ಇದೀವಿ. ಜೈ ಭೀಮ್. ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಸರ್? ಈಗ 370 ಜನಕ್ಕೆ ಬಂದಿದ್ದಾರೆ ಸರ್. ಇದುವರೆಗೂ ಬಂದು ಇನ್ನೂ ಬರ್ತಾ ಇದೆ. ಯಾಕಂದ್ರೆ ಮಳೆ ಗಾಳಿ ಸ್ವಲ್ಪ ಇದರಿಂದ ಸ್ವಲ್ಪ ತಡೆ ಆಗ್ತಾ ಇದೆ, ಬರ್ತಾರೆ. ಇನ್ನೂ ಜನ ಬರ್ತಾರೆ. 375 ಜನಕ್ಕೆ ಮೇಲೆ ಬಂದಿದ್ದಾರೆ ಈವರೆಗೂ. ಕಣ್ಣು ಆಪರೇಷನ್ ಇದು 16 ಕ್ಯಾಂಪ್ ಸರ್. ಎಲ್ಲರಿಗೂ ಆಗಿದೆ, ಒಳ್ಳೇದಾಗಿದೆ. ಎಲ್ಲರಿಗೂ ಹಲವಾರು ಹೆಣ್ಣು ಮಕ್ಕಳಿಗೆ, ವಯಸ್ಸಾದವರಿಗೆ, ಬಡವರಿಗೆ, ಅಂತ ವ್ಯಕ್ತಿಗಳ ಕಣ್ಣು ಆಪರೇಷನ್ ಮಾಡಿ ಉಚಿತವಾಗಿ ಮಾಡಿ ಮತ್ತೆ ನಿಮ್ಮ ಮನೆ ಬಾಗಿಲಕ್ಕೆ ಬಿಡ್ತಾರೆ. ಇಂಥ ವ್ಯಕ್ತಿ ಯಾರು ಸರ್ ಇದೆ? ಯಾರು ಇಲ್ಲ, ಯಾರು ಮಾಡತಕ್ಕಂತ ಕಾರ್ಯಕ್ರಮ ಇಲ್ಲ ಇದು. ಆದ್ರಿಂದ ಯಾರ ರಾಜಕೀಯ ವ್ಯಕ್ತಿಯಿಂದ ಮಾಡ್ತಾ ಇದ್ದಾರೆ, ಯಾವ್ದು ಇಲ್ಲ. ಅವ್ರು ಸಮಾಜ ಒಳ್ಳೆ ಹುಟ್ಟಿದ್ದಾರೆ ಅಂದಾಗ ನಾವು ಸಮಾಜ ಸೇವಕ ಮಾಡ್ಬೇಕಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಇದ್ದು ಮಾಡ್ತಾ ಇದ್ದಾರೆ. ಅದು ಸಂತೋಷ. ಜೈ ಭೀಮ್. ನಾನು ಇದು 16ನೇ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೀನಿ. ಈ ಸಲ 5 ಡ್ರಾಪ್ಸ್ ಇಂದ ಹಿಡಿದು ಸ್ಪೆಕ್ಸ್ ಇವಾಗಲೇ ಡೈರೆಕ್ಟ್ ಆಗಿ ಟೆಸ್ಟಿಂಗ್ ಆಗಿದ ತಕ್ಷಣ ಕೊಡ್ತಾ ಇದ್ದೀವಿ. ಸುಮಾರು ಒಂದು 40 ಜನಕ್ಕೆ ಆಪರೇಷನ್ ಇದಾಗಿದೆ. 350 ಜನಕ್ಕೆ ಮೇಲೆ ಬಂದಿದ್ದಾರೆ ಟೆಸ್ಟಿಂಗ್. ಥೈರಾಯ್ಡ್ ಟೆಸ್ಟ್ ಮಾಡ್ತಾ ಇದ್ದೀನಿ, ECG, BP, ಶುಗರ್ ಎಲ್ಲರಿಗೂ ಟ್ಯಾಬ್ಲೆಟ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಈ ಸಲ ಇದನ್ನೊಂದು 16ನೇ ಕ್ಯಾಂಪ್ ಇರೋದ್ರಿಂದ ಜನರು ಬಂದು ಆಚರಿಸ್ತಾರೆ. ತುಂಬಾ ಸಂತೋಷ ಆಗ್ತಾ ಇದೆ. 100 ಜನಕ್ಕೆ ಮೇಲೆ ಇವಾಗ 40-45 ಜನಕ್ಕೆ ಆಪರೇಷನ್ ಫಿಕ್ಸ್ ಆಗಿದೆ. ನಾಳೆನೇ ಆಪರೇಷನ್ ಮಾಡ್ತಾ ಇದೀವಿ. ಸಾರದೇವ್ ಹಾಸ್ಪಿಟಲ್, ಜಯನಗರ್ ಫಸ್ಟ್ ಬ್ಲಾಕ್ ನಲ್ಲಿ ನಾಳೆನೇ ಆಪರೇಷನ್ ಫಿಕ್ಸ್ ಮಾಡಿದ್ದೀವಿ. ನಾಳೆ ಆಪರೇಷನ್ ಅವ್ರು ಹೋಗ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಕರ್ಕೊಂಡು ಹೋಗಿ ಇಲ್ಲೇ ಕರ್ಕೊಂಡು ಬಂದ್ಬಿಡ್ತೀವಿ. ಯಾರತ್ರನು 1 ರೂಪಾಯಿ ನಾವು ತಗೊಳ್ಳಲ್ಲ. ಬಟ್ ಎಲ್ಲರಿಗೂ ಫ್ರೀ ಆಗಿ ಮಾಡ್ತಾ ಇರೋದ್ರಿಂದ ಜನರ ಮಟ್ಟ ಸ್ಯಾಟಿಸ್ಫೈ ತುಂಬಾ ಇದು ಬಂದು ಹೋಗ್ತಾ ಇದೆ. ಇವತ್ತು ಕರ್ನಾಟಕನೂ ಅಲ್ಲೇ ಸ್ಪಾಟ್ ಕೊಡ್ತಾ ಇದೀವಿ. ಪ್ಲಸ್ ಡ್ರಾಪ್ಸ್ 5 ಡ್ರಾಪ್ಸ್ ಕೊಡ್ತಾ ಇದೀವಿ. ಶುಗರ್ BP ಟ್ಯಾಬ್ಲೆಟ್ ಕೊಡ್ತಾ ಇದೀವಿ. ನಾವ್ ಎಷ್ಟು ಜನ ಇರ್ತೀವಿ ಅಷ್ಟು ಜನ ತನಕ ನಡ್ಕೊಂಡು ಹೋಗ್ತಾನೆ ಇರ್ತೀನಿ. ಇದು ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಅಂತ ನಾವು ಯಾವ್ದು ಯೋಚನೆ ಮಾಡಲ್ಲ. ನಾನು ಯಾವಾಗ ನನ್ ಚೆನ್ನಾಗಿ ದುಡಿಮೆ ಇರೋ ತನಕ ನಾನು ಮಾಡ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀನಿ. ಎಲ್ಲಿ ಬೇಕಂದ್ರೆ ಬರ್ಲಿ, ಇಡೀ ಕರ್ನಾಟಕ ಯಾವ ಜನ ಬಂದ್ರು ನಾನು ಮಾಡಿಸ್ಕೊಡ್ತೀನಿ. ಇವ್ರು ಅವ್ರು ಅಂತ ನಾವು ಯಾವತ್ತೂ ನೋಡೋದಿಲ್ಲ. ಪ್ರತಿಯೊಬ್ರು ನಾವು ಮಾಡ್ತಾ ಇದ್ದೀವಿ. ಅವರು ನಮ್ಗೆ ಇವತ್ತಿನ ಪರಿಚಯ ಅಲ್ಲ. ನಾನ್ ಚಿಕ್ಕ ವಯಸ್ಸಿನಿಂದನೂ ಅವರ ಫ್ಯಾಮಿಲಿಯಾಗೆ ಇದ್ದೀವಿ. ಅವತ್ತಿನಿಂದನೂ ಅವ್ರ ತಂದೆಯನ್ನು ನಡ್ಕೊಂಡು ಬಂದಿರೋ ಸಹಾಯ ಇವತ್ತು ಮಾಡ್ತಾ ಇದಾರೆ. ಅವರು ಒಂದು ಚಿಕ್ಕ ಮಕ್ಕಳಿಗಾದ್ರೂ ಒಂದು ಬುಕ್ಕು, ಸ್ಕೂಲ್ ಮಕ್ಕಳಿಗೆ ಬುಕ್ಕು, ಪೆನ್ಸಿಲು ಎಲ್ಲ ಕೊಟ್ಟು ಆದಷ್ಟು ಅವ್ರ ಕೈಯಲ್ಲಾಗಿದ್ದ ಫೀಸು ಕಟ್ಟಿದ್ದಾರೆ. ಅದೆಲ್ಲ ಒಂದು ತುಂಬಾ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಅವರು ಚೆನ್ನಾಗಿರ್ಲಿ, ಇನ್ನೂ ಚೆನ್ನಾಗಿ ಮಾಡ್ತಾರೆ. ರಾಜಕೀಯ ಉದ್ದೇಶವಲ್ಲ, ಅವರು ಸ್ವಯಂ ಮನಸ್ಸದಿಂದ ಮಾಡ್ತಾ ಇರೋದು.
ಈ ಕಾರ್ಯ ಮನುಷ್ಯ ಯಾರಿಗೂ ಏನು ಒಂದು ನೋಯಿಸುವ ಮನುಷ್ಯರಲ್ಲ. ಎಲ್ಲರ ಹತ್ರ ಚೆನ್ನಾಗಿದ್ದಾರೆ. ಅವ್ರಿಗೆ ಇನ್ನು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಇಲ್ಲಿ ತಾಯಿನಗರ ವಾರ್ಡಲ್ಲಿ ಸುಮಾರು ವರ್ಷಗಳಿಂದ ಈ ಕಣ್ಣು ತಪಾಸಣೆ ಮಾಡ್ತಾವ್ರೆ. ಮತ್ತೆ ಈ ವಾರ್ಡ್ನಲ್ಲಿ ಬೇಕಾದಷ್ಟು ಕೆಲಸಗಳನ್ನ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಚಿಕ್ಕ ವಯಸ್ಸಿಂದ ಅವ್ರದ್ದು ಸಮಾಜ ಸೇವೆ ಮಾಡ್ಬೇಕಂತ ಬಹಳ ವಿಶೇಷವಾಗಿ ಮನಸ್ಸಲ್ಲಿ ನೆನ್ಕೊಂಡಿದ್ದಾರೆ. ಅದರಿಂದ ಅದೇ ರೀತಿಯಲ್ಲಿ ಈಗ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕ್ಯಾಂಪ್ ಆಗಲಿ, ಬುಕ್ಸ್ ಕೊಡೋದಾಗ್ಲಿ, ಬೇರೆ ಹುಡುಗರಿಗೆ ಏನೇ ಒಂದು ಕೊಡ್ಬೇಕಾದ್ರೂ ಯಾವುದೇ ನೋಡೋದಿಲ್ಲ. ಅವರು ನಗರ, ರಾಜನಗರ, ಜಯನಗರ ಎಲ್ಲಿಂದ ಬಂದ್ರು ಅವ್ರ ಕೈನಾಗ ಕೆಲಸ ಮಾಡ್ಕೊಡ್ತಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿದ್ರು ಬರ್ತಾರೆ. ಅವ್ರು ಮಾಡಿರೋ ಸೇವೆ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ತಲುಪಿಸ್ಬೇಕಂತ ನಮ್ಮ ಆಸೆ. ನಮ್ಮ ಸಂಘದಿಂದ ಅವ್ರಿಗೆ ನಾವು ಮನಪೂರ್ವವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅದರಿಂದ ಅವ್ರು ಯಾವಾಗಲೂ ಚೆನ್ನಾಗಿರ್ಬೇಕು. ಕೋಮದಂಡ್ರವರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಈ ಭಾಗಕ್ಕೆ ಒಳ್ಳೆ ಹೆಚ್ಚೆಚ್ಚು ಕೆಲಸ ಮಾಡ್ಬೇಕಂತ ನಮ್ಮ ಸಂಘದ ಪರವಾಗಿ ಅವ್ರಿಗೆ ಸುಸ್ವಾಗತನ ಹೇಳಿ ಸ್ವಾಗತ ಮಾಡ್ತೀವಿ. ಇನ್ನು ಅವರು ಹಲವಾರು ಕೆಲಸ ಮಾಡ್ಬೇಕಂತ ನಮ್ಗೆ ಮನಸ್ಸಲ್ಲಿ ಇದೆ. ಅವ್ರು ಮಾಡ್ತಾರಂತ ಒಂದು ನಂಬಿಕೆ ಇದೆ. ಮಾಡ್ಲೇಬೇಕು. ಕೋಮದನವರು ಇನ್ನೂ ಚೆನ್ನಾಗಿರ್ಬೇಕು. ಬಹಳ ದಿನ ಇದ್ದು ಜನಸೇವೆ ಮಾಡ್ಬೇಕು. ಇಲ್ಲಿ ಸುಮಾರು ಜನ ಇರೋದು ದಲಿತ ಜನಾಂಗ ಜಾಸ್ತಿ ಇರ್ತಾರೆ. ಅವ್ರಿಗೆ ಒಳ್ಳೇದಾಗ್ಬೇಕಾದ್ರೆ ಎಷ್ಟೋ ಜನಕ್ಕೆ ಇವಾಗ ಅವ್ರ ಕೈನಲ್ಲಿ ಮಾಡಿದ್ದಾರೆ. ಮತ್ತೆ ಅವ್ರು ಮುಂದೆ ಬಂದ್ರೆ ಮಾಡ್ತಾರಂತ ನಮ್ಗೆ ಮನಸ್ಸಲ್ಲಿ ಇದೆ. ಮಾಡ್ತಾರೆ.